ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ವಿಜಯಲಕ್ಷ್ಮಿ ವಾಸುದೇವ. ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ನಿಜ ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷ, ಚೌತಿ, ಪುಷ್ಯ ನಕ್ಷತ್ರ, ದಿನಾಂಕ 18/6/2026 ಗುರುವಾರ. ಮುಖ್ಯಾಂಶಗಳು: ಸಾಮೂಹಿಕ ವಿವಾಹ ಕಾರ್ಯಕ್ರಮ, ಮಸಿಗೆಯಲ್ಲಿ ದೇವರ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ. ಸುದ್ದಿಯ ವಿವರ. ಪಟ್ಟಣ ಪಂಚಾಯಿತಿ ಗೌರಿಶಂಕರ್ ಸಭಾಂಗಣದಲ್ಲಿ ಬುಧವಾರ ನಾಗರಿಕ ಹಿತರಕ್ಷಣಾ ಸಮಿತಿ ಹಾಗೂ ಶ್ರೀ ಶಾರದಾ ಪೀಠದ ಜಂಟಿ ಆಶ್ರಯದಲ್ಲಿ ಏರ್ಪಡಿಸಿದ್ದ ಸಾಮೂಹಿಕ ವಿವಾಹ ಮಹೋತ್ಸವದಲ್ಲಿ 12 ಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದವು. ಬುಧವಾರ ಬೆಳಗ್ಗೆ 11:30 ಶುಭ ಮುಹೂರ್ತದಲ್ಲಿ ನಡೆದ ವಿವಾಹ ಸಮಾರಂಭದಲ್ಲಿ ಶ್ರೀ ಶಾರದಾ ಪೀಠದ ಆಡಳಿತಾಧಿಕಾರಿ P.A. ಮುರಳಿ ಅವರು ನೂತನ ಜೋಡಿಗೆ ಮಾಂಗಲ್ಯ ಸರ, ಕಾಲುಂಗುರ ವಿತರಿಸಿ ಶುಭ ಹಾರೈಸಿದರು. ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿ, ಸಾರ್ವಜನಿಕ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಶ್ರೀಮಠದ ಸಹಕಾರ ನಿರಂತರವಾಗಿ ದೊರೆಯಲಿದೆ. ಇಲ್ಲಿನ ನಾಗರಿಕ ಹಿತರಕ್ಷಣಾ ಸಮಿತಿ ಸಾಮೂಹಿಕ ವಿವಾಹವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದು, ಶ್ರೀಮಠವು ಇಂತಹ ಮಹತ್ ಕಾರ್ಯಕ್ಕೆ ಸದಾ ನೆರವು ನೀಡುತ್ತದೆ ಎಂದರು. ಪುಷ್ಪಾ ರಾಜೇಗೌಡ ಮಾತನಾಡಿ, ಗಂಡ ಹೆಂಡತಿ ಪರಸ್ಪರ ಪ್ರೀತಿ ಅನುರಾಗ ಹೊಂದುವ ಮೂಲಕ ಜೀವನದ ಕಡೆ ತನಕ ಅರಿತು ನಡೆಯಬೇಕು ಎಂದರು. ತಹಸೀಲ್ದಾರ್ ಅನೂಪ್ ಸಂಜೋಗ್ ಮಾತನಾಡಿ, ಭಾರತದಲ್ಲಿ ಗೃಹಿಣಿಗೆ ಉತ್ತಮ ಸ್ಥಾನಮಾನವಿದೆ ಎಂದರು. ಸಮಿತಿ ಅಧ್ಯಕ್ಷ A.S. ನಯನ ಮಾತನಾಡಿ, ಭಾರತದಲ್ಲಿ ವಿವಾಹ ಸಂಸ್ಕಾರಕ್ಕೆ ತನ್ನದೇ ಆದ ಅರ್ಥ ಮತ್ತು ಬಹು ಹಿಂದಿನ ಆಚರಣಾ ಇತಿಹಾಸವಿದೆ ಎಂದರು. ಇದಕ್ಕೂ ಮುನ್ನ ಶ್ರೀ ಶಾರದಾಂಬೆ ದೇಗುಲದಲ್ಲಿ ಮಂಗಳಸೂತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ವಾದ್ಯ ಮೇಳದೊಂದಿಗೆ ಮೆರವಣಿಗೆಯಲ್ಲಿ ವಿವಾಹ ನಡೆಯುವ ಸಭಾಂಗಣಕ್ಕೆ ಕೊಂಡೊಯ್ಯಲಾಯಿತು. ಆಶೀಶ್ ದೇವಾಡಿಗ ತಂಡದಿಂದ ಸ್ಯಾಕ್ಸೋಫೋನ್ ವಾದನ ಏರ್ಪಡಿಸಲಾಗಿತ್ತು. ನೂತನ ವಧೂವರರಿಗೆ ಪುಷ್ಪಾ ರಾಜೇಗೌಡ ಸೀರೆ ಪಂಚೆ ವಿತರಿಸಿದರು. ಸಮಾರಂಭದಲ್ಲಿ ಶ್ರೀಗಳ ಆಪ್ತ ಸಹಾಯಕ ಶಮ್ನ ಕೃಷ್ಣಮೂರ್ತಿ ಭಟ್ಟ, ಅಧಿಕಾರಿ ಸತೀಶ್ ಭಟ್ಟ, ಸಮಿತಿಯ ಸದಸ್ಯರು ಇದ್ದರು. ಮೆಣಸೆ ಗ್ರಾಮ ಪಂಚಾಯಿತಿ ಮಸಿಗೆಯಲ್ಲಿ ಶ್ರೀ ಗುತ್ಯಮ್ಮ, ಮಾತಂಗಿ, ನಾಗದೇವರು ಹಾಗೂ ಪರಿವಾರ ದೇವತೆಗಳ ಪುನಃ ಪ್ರತಿಷ್ಠಾಪನಾ ಕಾರ್ಯಕ್ರಮ 2 ದಿನ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ನಿಜ ಜ್ಯೇಷ್ಠ ಮಾಸದ ಮಂಗಳವಾರ ಮತ್ತು ಬುಧವಾರ ಏರ್ಪಡಿಸಿದ್ದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಭಕ್ತಾದಿಗಳು ಪಾಲ್ಗೊಂಡರು. ಶ್ರೀ ಶಾರದಾ ಪೀಠದ ಉಭಯ ಜಗದ್ಗುರುಗಳ ಮಾರ್ಗದರ್ಶನದಂತೆ ದೇವರ ಪುನಃ ಪ್ರತಿಷ್ಠಾಪನಾ ಕಾರ್ಯ ನಡೆಯಿತು. ಬುಧವಾರ ಬೆಳಗ್ಗೆ ಕರ್ಕಾಟಕ ಲಗ್ನದಲ್ಲಿ ಶ್ರೀ ಗುತ್ಯಮ್ಮ, ಮಾತಂಗಿ, ನಾಗದೇವರು ಹಾಗೂ ಪರಿವಾರ ದೇವತೆಗಳ ಪುನಃ ಪ್ರತಿಷ್ಠಾಪನೆ ನಡೆಯಿತು. ನಂತರ ಪೂಜಾಂಗ ಹೋಮ, ಪೂರ್ಣಾಹುತಿ, ಮಧ್ಯಾಹ್ನ ಪೂರ್ಣಾಹುತಿ, ಮಹಾಮಂಗಳಾರತಿ ಹಾಗೂ ಪ್ರಸಾದ ವಿನಿಯೋಗ, ಅನ್ನ ಸಂತರ್ಪಣೆ ನಡೆಯಿತು. ದೇವಸ್ಥಾನವನ್ನು ಪುನಃ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಅಂಗವಾಗಿ ತಳಿರು ತೋರಣ, ರಂಗೋಲಿ ಹಾಕಿ ಅಲಂಕರಿಸಲಾಗಿತ್ತು. ಶ್ರೀಮಠದ ಜಗದ್ಗುರುಗಳ ಆಪ್ತ ಸಹಾಯಕ ಶಮ್ನ ಕೃಷ್ಣಮೂರ್ತಿ ಭಟ್ಟ ದೇವಸ್ಥಾನಕ್ಕೆ ಭೇಟಿ ನೀಡಿದರು. ಸೂರಾಲ್ ದೇವಿಪ್ರಸಾದ್ ತಂತ್ರಿ, ನರಸಿಂಹ ಶಾಸ್ತ್ರಿ, ಮಂಜುನಾಥ ಶಾಸ್ತ್ರಿ, ನಾಗೇಂದ್ರ ಭಟ್ಟ ನೇತೃತ್ವದ ತಂಡ ಧಾರ್ಮಿಕ ವಿಧಿವಿಧಾನ ನಡೆಸಿದರು. ಪಟ್ಟಣದ ಶ್ರೀ ಗಂಗಾಧರೇಶ್ವರ ಸನ್ನಿಧಿಯಲ್ಲಿ ದೇವಸ್ಥಾನದಲ್ಲಿ ಇತ್ತೀಚೆಗೆ ಅಧಿಕ ಮಾಸದ ಅಂಗವಾಗಿ ಶಿವಳ್ಳಿ ಬ್ರಾಹ್ಮಣ ಮಹಾಸಭಾ ಮಹಿಳಾ ಘಟಕದಿಂದ ಶಿವ ಪಂಚಾಕ್ಷರಿ ನಕ್ಷತ್ರಮಾಲಾ ಸ್ತೋತ್ರ, ವಿಷ್ಣು ಸಹಸ್ರನಾಮ ಪಾರಾಯಣ ಪಠಿಸಲಾಯಿತು. ಘಟಕದ ಅಧ್ಯಕ್ಷೆ ನಾಗಮಣಿ ಮುರಳೀಕೃಷ್ಣ, ಸೀತಾಲಕ್ಷ್ಮಿ ಇತರರು ಇದ್ದರು. ಮಣಿಪಾಲ್ ಆರೋಗ್ಯ ಕಾರ್ಡ್ ನೋಂದಾವಣೆ ಜೂನ್ 16ರಿಂದ ಆರಂಭವಾಗಿದೆ. ಈ ಪ್ರಕ್ರಿಯೆ ಆಗಸ್ಟ್ 15ಕ್ಕೆ ಮುಕ್ತಾಯವಾಗಲಿದ್ದು, ಹೆಚ್ಚಿನ ಮಾಹಿತಿಗಾಗಿ ಸ್ಥಳೀಯ ಪ್ರತಿನಿಧಿ ಕೆ. ಪ್ರಕಾಶ್ ಭಟ್ 9481820493 ಸಂಪರ್ಕಿಸಲು ವಿನಂತಿಸಲಾಗಿದೆ. ಪ್ರಧಾನ ಸಂಪಾದಕ KL ಗೋಪಾಲಕೃಷ್ಣ, ಸಹಕಾರ KV ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸಪ್ ಸಂಖ್ಯೆಯನ್ನು 9448843831ಗೆ ವಾಟ್ಸಪ್ ಮಾಡಿ. ವಂದನೆಗಳು.